ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನ ಲೋಕಸಭಾ ಸದಸ್ಯತ್ವದಿಂದ ಅನರ್ಹಗೊಳಿಸಿದ ಕ್ರಮವನ್ನು ಖಂಡಿಸಿ ಹಾಗೂ ಬಿಜೆಪಿ ಸರಕಾರಿ ಯಂತ್ರವನ್ನು ದುರುಪಯೋಗ ಪಡಿಸ್ತಾ ಇದೆ ಎಂದು ಆರೋಪಿಸಿ ಕೊಡಗು ಜಿಲ್ಲಾ ಕಾಂಗ್ರೆಸ್ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು. ನಗರದ ಇಂದಿರಾ ಗಾಂಧಿ ವೃತ್ತದಲ್ಲಿ ಜಮಾಯಿಸಿದ ಕಾಂಗ್ರೆಸ್ ಪ್ರಮುಖರು ಹಾಗೂ ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಘೋಷಣೆಗಳನ್ನು ಕೂಗಿ ಅಸಮಾಧಾನ ವ್ಯಕ್ತಪಡಿಸಿದರು. ಬಿಟ್ಟು ಬಿಡಿ ಕಾಂಗ್ರೆಸ್ ದ್ವೇಷ ಬಿಟ್ಟು ಬಿಡಿ. ಸೇಡಿಗಾಗಿ ಬಿಜೆಪಿ, ಗಲಭೆಗಾಗಿ ಬಿಜೆಪಿ. ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರ ದುರುಪಯೋಗ ಮಾಡಿಕೊಳ್ತಾ ಇದೆ ಎಂದು ಆರೋಪಿಸಿದರು. ಈ ಸಂದರ್ಭ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಮಾತನಾಡಿ, ದೇಶದಲ್ಲಿ ಕಳೆದ 8 ವರ್ಷಗಳಿಂದ ಅರಾಜಕತೆ ಸೃಷ್ಟಿಯಾಗಿದೆ. ಅಧಿಕಾರದ ದರ್ಪ ಕಂಡುಬರ್ತಾ ಇದ್ದು ಯಾರಿಗೂ ಗಟ್ಟಿ ಧ್ವನಿ ಎತ್ತಲಾಗ್ತಾ ಇಲ್ಲ. ಪತ್ರಿಕಾ ರಂಗವು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲಾಗ್ತಾ ಇಲ್ಲ ಎಂದು ಆರೋಪಿಸಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದನ್ನು ಪ್ರಶ್ನಿಸುವ ಹಕ್ಕು ಇದೆ. ರಾಹುಲ್ ಗಾಂಧಿ ಅವರು ತಮ್ಮ ಭಾಷಣದಲ್ಲಿ ವಿಚಾರಕ್ಕೆ ಅನುಗುಣವಾಗಿ ಮಾತನಾಡಿದ್ದಾರೆ ಹೊರತು ವೈಯಕ್ತಿಕ ದ್ವೇಷದಿಂದಲ್ಲ. ಇಂತಹ ವಿಚಾರವೊಂದ ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗಿರುವುದು ಸರಿಯಲ್ಲವೆಂದರು. ರಾಹುಲ್ ಗಾಂಧಿ ಅವರು 3600 ಕಿಲೋಮೀಟರ್ ಪಾದಯಾತ್ರೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಅದನ್ನು ಸಹಿಸಲಾಗದೆ ದೇಶದ ರಾಜಕೀಯದಿಂದ ದೂರ ಇಡಬೇಕೆಂದು ಸರ್ಕಾರ ಇಲ್ಲಸಲ್ಲದ ಪ್ರಕರಣ ದಾಖಲಿಸಿದೆ ಎಂದು ಆರೋಪಿಸಿದರು. ಪ್ರತಿಯೊಂದು ವಿಚಾರದಲ್ಲೂ ಬಿಜೆಪಿ ದೇಶದಲ್ಲಿ ದಮನಕಾರಿ ರೀತಿಯಲ್ಲಿ ವಿರೋಧ ಪಕ್ಷವನ್ನು ಇಲ್ಲದಂತೆ ಮಾಡಿ ಧರ್ಮಗಳ ನಡುವೆ ಕಿಚ್ಚೆಂದ ಹಚ್ಚಿ ಆಡಳಿತ ನಡೆಸ್ತಾ ಇದೆ ಎಂದು ಆರೋಪಿಸಿದ ಧರ್ಮಜ ಉತ್ತಪ್ಪ, ವಿರೋಧ ಪಕ್ಷದ ನಾಯಕನಿಗೆ ಗೌರವ ನೀಡುವ ಕೆಲಸವಾಗಬೇಕೆಂದರು. ದೇಶದಲ್ಲಿ ಒಂದು ಗಟ್ಟಿಯಾಗಿ ಧ್ವನಿ ಎತ್ತಲು ಕೂಡ ಇವತ್ತು ಆಗೋದಿಲ್ಲ ಅಂತ ಹೇಳುವ ರೀತಿಯಲ್ಲಿ ವಿರೋಧ ಪಕ್ಷವನ್ನು ಬಗ್ಗುಬಡಿಯುವ ರೀತಿಯಲ್ಲಿ ಇವತ್ತಿನ ಆಡಳಿತ ಪಕ್ಷವಾದ ಬಿಜೆಪಿ ತಮ್ಮ ಸರ್ಕಾರವನ್ನು ದೇಶದ ಮೇಲಿಂದ ಕೆಳಗಿನವರೆಗೆ ಒಂದೇ ರೀತಿಯ ಒಂದು ಇದರ ಅಧಿಕಾರದ ದರ್ಪದಲ್ಲಿ ದೇಶವನ್ನು ನಡೆಸುತ್ತಿದೆ. ಇವತ್ತು ನಮಗೆಲ್ಲ ಗೊತ್ತು, ಇವತ್ತು ಪತ್ರಿಕೆಗಳು ಕೂಡ ಅದೊಂದು ಹಿಡಿತದಲ್ಲಿ ಇಟ್ಕೊಂಡೆ ಅಲ್ಲೂ ಕೂಡ ತಮ್ಮ ಒಂದು ದೌರ್ಜನ್ಯವನ್ನು ಎಸೆಯುತ್ತಾ ಅವರ ಒಂದು ಹಿಡಿತದಲ್ಲಿ ಇವತ್ತು ನಾವು ಎಲ್ಲ ರೀತಿಯಲ್ಲಿ ಎಲ್ಲ ರಂಗಗಳಲ್ಲೂ ಕೂಡ ಯಾರೇ ಒಂದು ಪ್ರತಿಭಟನೆ ಮಾಡಲಿ ಅಥವಾ ಇವತ್ತು ದೇಶದಲ್ಲಿ ನಡೆಯುತ್ತಿರುವ ವಿಚಾರಗಳ ಬಗ್ಗೆ ಧ್ವನಿ ಎತ್ತಲಿ, ಏನೋ ಇವತ್ತು ಈ ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರತಿಯೊಂದನ್ನು ಪ್ರಶ್ನಿಸುವ ಹಕ್ಕು ಪ್ರತಿಯೊಬ್ಬರಿಗಿದೆ. ಯಾವುದೋ ಒಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಚಂದ್ರಂಬಳಿ ಮಾತನಾಡಿ, ರಾಹುಲ್ ಗಾಂಧಿ ಸಂಸತ್ ಸದಸ್ಯತ್ವ ರದ್ದು ಮಾಡುವ ಮೂಲಕ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಅವರ ಧ್ವನಿಯನ್ನು ಅಡಗಿಸುವ ಪ್ರಯತ್ನ ಮಾಡಿದೆ. ಇದು ತಾತ್ಕಾಲಿಕ ಹಿನ್ನಡೆಯಷ್ಟೇ. ರಾಹುಲ್ ಗಾಂಧಿ ಮುಂದೆ ಇನ್ನು 3 ಕೋರ್ಟ್ಗಳಲ್ಲಿ ಮೇಲ್ಮನವಿ ಸಲ್ಲಿಸುವ ಅವಕಾಶಗಳಿವೆ ಎಂದರು. ಇದೇನೋ ಟೆಂಪ್ರವರಿ ಅಷ್ಟೇ. ಇದು ಇನ್ನು 3 ಕೋರ್ಟ್ಗಳಿದೆ. ಒಂದು ಸಣ್ಣ ಕೋರ್ಟ್ನಲ್ಲಿ ಒಂದು ಶಿಕ್ಷೆ ಆಗಿದೆ. ಅದು ತಪ್ಪು ಮಾಡಿದರೋ ಇಲ್ಲೋದನ್ನು ನಾವೆಲ್ಲ ನಮ್ಮಲ್ಲಿ ಸಾಕಷ್ಟು ನುರಿತಂತಹ ಕಾನೂನು ಪಂಡಿತರಿದ್ದಾರೆ. ಅದನ್ನು ನಾವು ಮುಂದೆ ನೋಡ್ಕೊಳ್ತೀವಿ. ಅಷ್ಟು ಸುಲಭವಾಗಿ ಇದನ್ನು ಬೀಳಲ್ಲ. ಅದನ್ನು ಮಡಿಕೇರಿ ಕ್ಷೇತ್ರಕ್ಕೆ ಅಭ್ಯರ್ಥಿ ಘೋಷಣೆ ಆಗಿಲ್ಲ, ನೀವು ಕೂಡ ಒಬ್ಬರು ಆಕಾಂಕ್ಷಿ ಇದೆ ನೋಡಿ. ಮಡಿಕೇರಿ ಕ್ಷೇತ್ರದಲ್ಲಿ 7 ಜನ ಆಕಾಂಕ್ಷಿಗಳಿದ್ದೀವಿ ನಾವು. ಅದು ತೋರಿಸುತ್ತೆ ನಮ್ಮ ಮಡಿಕೇರಿ ಕ್ಷೇತ್ರ ಕಾಂಗ್ರೆಸ್ ಪರವಾಗಿರುವಂಥ ಕ್ಷೇತ್ರ. ಯಾವಾಗ ಡಿಮ್ಯಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಡಿಮೆ ಇತ್ತು ಅಂತ ಹೇಳಿದಾಗ ನ್ಯಾಚುರಲಿ ಬಂದೇ ಬರುತ್ತೆ. ಇವತ್ತು ಹೈಕಮಾಂಡ್ ಇದ್ರ ಬಗ್ಗೆ ಬಹಳ ಕೂಲಂಕುಷವಾಗಿ ಎಲ್ಲ ನೋಡ್ತಾ ಇದ್ದಾರೆ. ಕೆಪಿಸಿಸಿ ವಕ್ತಾರ ಹಾಗೂ ಪ್ರಚಾರ ಸಮಿತಿ ಅಧ್ಯಕ್ಷ ಟಿಪಿ ರಮೇಶ್, ಕಾಂಗ್ರೆಸ್ ನಾಯಕ ಸಂಕೇತ್ ಪೂವಯ್ಯ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುನೀರ್ ಅಹಮದ್, ಮಡಿಕೇರಿ ಬ್ಲಾಕ್ ಅಧ್ಯಕ್ಷ ಎಚ್ಎ ಹಂಸ, ಮಡಿಕೇರಿ ನಗರಾಧ್ಯಕ್ಷ ಬಿವೈ ರಾಜೇಶ್, ದಾಪಕ್ಲು ಬ್ಲಾಕ್ ಅಧ್ಯಕ್ಷ ಎಂ ಇಸ್ಮಾಯಿಲ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುರಯ್ಯ ಅಬ್ರಾರ್, ಪ್ರಧಾನ ಕಾರ್ಯದರ್ಶಿ ಮಿನಾಜ್ ಪ್ರವೀಣ್, ಸೇವಾದಳದ ಅಧ್ಯಕ್ಷ ಕಾನೆಹಿತ್ಲು ಮಂಡಪ್ಪ, ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಅಧ್ಯಕ್ಷ ತೆಂದಿರಾ ಮೈನಾ, ವಿರಾಜಪೇಟೆ ಬ್ಲಾಕ್ ಅಧ್ಯಕ್ಷ ಪಟ್ಟಡ ರಂಜಿ ಪುಣಚ, ಪ್ರಮುಖರಾದ ಆರ್ಪಿ ಚಂದ್ರಶೇಖರ್, ಚುಂಬಿ ದೇವಯ್ಯ, ಜಫರುಲ್ಲಾ, ಜುಲೇಖಾಬಿ, ಮುಕ್ಕಾಟಿರ ಸಂದೀಪ್, ಕೆಜಿ ಪೀಟರ್, ಎಟಿ ದೇವಯ್ಯ,
ಟಿಎಚ್ ಉದಯಕುಮಾರ್, ವೆಂಕಟೇಶ್ ಹಾಗೂ ಡಿಸಿಸಿ ಸದಸ್ಯರು, ಹಿರಿಯ ನಾಯಕರು, ವಿವಿಧ ಘಟಕದ ಅಧ್ಯಕ್ಷರು, ಸದಸ್ಯರು ಮತ್ತು ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ನಾಪಕ್ಲು ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ಕೊಳಕೇರಿ ಗ್ರಾಮದಿಂದ ಕೋಕೇರಿ ನರಿಯಂದಡ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಅವ್ಯವಸ್ಥೆಯಿಂದ ಕೂಡಿದ್ದು ಕೂಡಲೇ ದುರಸ್ತಿಪಡಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರು ನಾಪಕ್ಲು ವಿರಾಜಪೇಟೆ ರಾಜ್ಯ ಹೆದ್ದಾರಿಯಿಂದ ತಡೆದು ಕೊಳಕೇರಿಯಲ್ಲಿ ಪ್ರತಿಭಟನೆ ನಡೆಸಿದರು. ಶನಿವಾರ ಬೆಳಗ್ಗೆ ಕೊಳಕೇರಿ ಗ್ರಾಮದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ 2 ಗ್ರಾಮದ ಜನರು ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ರಸ್ತೆಯಲ್ಲಿ ಬರುವ ವಾಹನಗಳನ್ನು ತಡೆದು ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸುವಂತೆ ಒತ್ತಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಹದಗೆಟ್ಟಿರುವ ರಸ್ತೆಯನ್ನು ಸರಿಪಡಿಸಿ, ಹದಗೆಟ್ಟಿರುವ ರಸ್ತೆಯನ್ನು ಸರಿಪಡಿಸಿ, ಕೊಳಕೇರಿ ರಸ್ತೆಯನ್ನು ಸರಿಪಡಿಸಿ, ಬೇಕೇ ಬೇಕು, ಜಿಲ್ಲಾಧಿಕಾರಿಗಳೇ ಕಣ್ಣು ತೆರೆಯಿರಿ, ಜಿಲ್ಲಾಧಿಕಾರಿಗಳೇ ಕಣ್ಣು ತೆರೆಯಿರಿ. ಕೊಳಕೇರಿ ರಸ್ತೆಯನ್ನು ಸರಿಪಡಿಸಿ, ಬೇಕೇ ಬೇಕು. ಕೋಕೇರಿ ಗ್ರಾಮಸ್ಥ ಚೇನಂಡ ಜಪ್ಪು ದೇವಯ್ಯ ಮಾತನಾಡಿ, ಕೊಳಕೇರಿಯಿಂದ ಕೋಕೇರಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ 5 ಕಿಲೋಮೀಟರ್ ರಸ್ತೆ ಜಿಲ್ಲಾ ಪಂಚಾಯಿತಿಗೆ ಒಳಪಟ್ಟ ರಸ್ತೆಯಾಗಿದ್ದು, ಈ ಬಗ್ಗೆ ಹಲವು ಬಾರಿ ಅಧಿಕಾರಿಗಳ, ಜನಪ್ರತಿನಿಧಿಗಳ ಗಮನಕ್ಕೆ ತಂದಾಗ ದುರಸ್ತಿಪಡಿಸುವ ಪೊಳ್ಳು ಭರವಸೆ ನೀಡಿ ಜನರ ಕಣ್ಣಿಗೆ ಮಂಡೆರಚುವ ತಂತ್ರ ಮಾಡಿದ್ದಾರೆ. ಆದ್ದರಿಂದ ಮುಂಬರುವ ಚುನಾವಣೆಗೂ ಮುನ್ನ ರಸ್ತೆಯಿಂದ ಪೂರ್ಣ ಪ್ರಮಾಣದಲ್ಲಿ ದುರಸ್ತಿಪಡಿಸಬೇಕು. ಇಲ್ಲದಿದ್ದರೆ ಯಾವ ರಾಜಕೀಯ ಪಕ್ಷದವರು, ಕಾರ್ಯಕರ್ತರು ನಮ್ಮ 2 ಗ್ರಾಮಕ್ಕೆ ಮತ ಕೇಳಲು ಬರಬೇಡಿ ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಕೊಳಕೇರಿ ಕೋಕೇರಿ ಗ್ರಾಮದ ಸಮಸ್ತ ಗ್ರಾಮಸ್ಥರು ಈ ಮೂಲಕ ಜನಪ್ರತಿನಿಧಿಗಳಿಗೂ, ಎಲ್ಲ ಪಕ್ಷದ ಜನಪ್ರತಿನಿಧಿಗಳಿಗೂ, ಸರ್ಕಾರದ ಉನ್ನತ ಅಧಿಕಾರಿಗಳಿಗೂ ಒಂದು ಸಂದೇಶವನ್ನ ರವಾನೆ ಮಾಡುತ್ತಿರುವುದೇನೆಂದರೆ, ಈ ಕೋಕೇರಿ ಕೊಳಕೇರಿ ರಸ್ತೆ, ಹದಗೆಟ್ಟ ರಸ್ತೆಯ ಕಾಮಗಾರಿಯನ್ನ ಸಂಪೂರ್ಣವಾಗಿ ಮಾಡಿಕೊಡದಿದ್ದಂಥ ಪಕ್ಷದಲ್ಲಿ ಮುಂದಿನ ಚುನಾವಣೆಗೆ ಮತ ಕೇಳಲಿಕ್ಕೆ ಯಾವುದೇ ಪಕ್ಷದ ಪ್ರತಿನಿಧಿಗಳು ಆಗಲಿ, ಸಂಬಂಧಿಸಿದ ಕಾರ್ಯಕರ್ತರಾಗಲಿ ಇಲ್ಲ ಸಲ್ಲದ ಪೊಳ್ಳು ಭರವಸೆ ಹೇಳಿ ಜನರ ಮನಸ್ಸನ್ನು ಬದಲಾಯಿಸಿಕೊಂಡು ಜನರಲ್ಲಿ ವೈಷಮ್ಯವನ್ನ ಬೆಳೆಸಿ ಮತ ಕೇಳಲಿಕ್ಕೆ ಯಾವುದೇ ಕಾರಣಕ್ಕೆ ಕೋಕೇರಿ ಕೊಳಕೇರಿಗೆ ಕಾಲಿಡುವಂತ ಅವಶ್ಯಕತೆ ಇರುವುದಿಲ್ಲ. ಅಲ್ಲಿ ಪತ್ರಿಕಾ ಹೇಳಿಕೆ ಕೊಟ್ಟು ಈ ದಿವಸ ರಸ್ತೆ ತಡೆ ಮಾಡ್ತೇವೆ ಅಂತೇಳಿ ನಿರ್ಧರಿಸಿದೆವು. ಅದೇ ರೀತಿ ರಸ್ತೆ ತಡೆ ಮಾಡಿದ್ದೇವೆ. ಕೆಲಸ ಆಗದಿದ್ದರೆ ಚುನಾವಣೆ ಬಹಿಷ್ಕರಿಸದ ಮಾಡುವಾಗೆ ತೀರ್ಮಾನ ಆಗಿದೆ. ಇವತ್ತು SI ಅವರು ಬಂದಿದ್ದರು, ನಾಪಕ್ಲು ಪೊಲೀಸ್ ಸ್ಟೇಷನ್, ಪ್ಲಸ್ ಇಂಜಿನಿಯರು ಬಂದಿದ್ದರು. ಬಟ್ ಆದರೆ ಇಂಜಿನಿಯರಿಂದ ಭರವಸೆಯನ್ನು ಸಿಗಲಿಲ್ಲ. ಅವರ ಹತ್ರ ನಾವು ಸೋಮವಾರ ಹೋಗಲಿಕ್ಕೆ ನಿಶ್ಚಯಿಸಿದ್ದೇವೆ. ಅಲ್ಲಿ ಏನಾದರೂ ಭರವಸೆ ಅವರು ಕೊಟ್ಟು ಏನು ಮಾಡ್ತಾರೆ ಅಂತ ಹೇಳಿ ಅದರ ಮೇಲೆ ಮುಂದಿನ ಇದೆ. ಇವಾಗ ಸದ್ಯಕ್ಕೆ ನಾವು ಚುನಾವಣೆ ಬಹಿಷ್ಕಾರ ಮಾಡುವಂತ ನಿರ್ಧರಿಸಿದ್ದೇವೆ. ಗ್ರಾಮ ಪಂಚಾಯಿತಿ ಸದಸ್ಯ ಅಶ್ರಫ್ ಮಾತನಾಡಿ, ಕಳೆದ 2 ದಶಕಗಳಿಂದ ಈ ರಸ್ತೆ ದುರಸ್ತಿ ಕಂಡಿಲ್ಲ. ಪ್ರತಿ ವರ್ಷ 2 ಗ್ರಾಮದ ಗ್ರಾಮಸ್ಥರು ಸೇರಿ ಸ್ವಂತ ಖರ್ಚಿನಲ್ಲಿ ರಸ್ತೆಯ ಗುಂಡಿ ಮುಚ್ಚುವ ಕಾರ್ಯ ಮಾಡುತ್ತಾ ಬರ್ತಾ ಇದ್ದೇವೆ. ಈ ಹದಗೆಟ್ಟ ರಸ್ತೆಯಿಂದ ತುರ್ತು ಸಂದರ್ಭಗಳಲ್ಲಿ ರೋಗಿಗಳಿಂದ ಸಾಗಿಸಲು ಹರಸಾಹಸ ಪಡುವಂತಹ ಪರಿಸ್ಥಿತಿ ಎದುರಾಗಿದೆ. ಹಲವು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಈ ರಸ್ತೆಯಿಂದ ದುರಸ್ತಿಪಡಿಸದಿದ್ದಲ್ಲಿ ಚುನಾವಣೆಯಿಂದ ಬಹಿಷ್ಕರಿಸಲು ನಿರ್ಧರಿಸಿದ್ದೇವೆ ಎಂದರು. ನಾನು ಕೊಳಕೇರಿ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯನಾಗಿರ್ತೇನೆ. ಅದಲ್ಲದೆ 20 ವರ್ಷದಿಂದ ಕೊಳಕೇರಿ ಕೋಕೇರಿ ರಸ್ತೆ ನೋಡ್ತಾ ಇದ್ದೇನೆ. 20 ವರ್ಷದಿಂದ ನಮ್ಮ ಕೊಳಕೇರಿ ಕೋಕೇರಿ ರಸ್ತೆ ಯಾವುದೇ ಹದಗೆಟ್ಟ ರಸ್ತೆಯನ್ನು ಯಾರು ಒಂದು ಸರಿಪಡಿಸಲಿಕ್ಕೆ ಇಷ್ಟರು ಯಾವುದೇ ಒಂದು ಅಧಿಕಾರಿ ತಿರುಗಿಸ ನೋಡಿಲ್ಲ. ಇಲ್ಲಿ ನಾವು ಸ್ವಂತ ದುಡ್ಡಿಂದ ನಾವು ಕೆಲಸ ಮಾಡಿದ್ದು ಉಂಟು. ಹಲವು ಸತಿ ನಾವು ಮನವಿಯನ್ನು ಕೊಟ್ಟಾಯಿತು. ಹಲವು ಸತಿ ಮನವಿ ಕೊಟ್ಟು ಸ್ಪಂದಿಸ್ತಾನೆ ಇಲ್ಲ. ಈ ರಸ್ತೆಯಲ್ಲಿ ಡೈಲಿ ಒಂದು ಖಾಸಗಿ ಬಸ್ ಬರ್ತಾ ಇದೆ, ಇನ್ನು 4-5 ಸ್ಕೂಲ್ ಬಸ್, 10-60 ಖಾಸಗಿ ವಾಹನ ಓಡ್ತಾ ಇದೆ. ಅದೇ ರೀತಿ ರೋಡ್ ಕೊಕ್ಕೇರಿಯಿಂದ ನಾವು ಕಿರ್ನಾಡು. ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷ ಖಾಸಿಂ, ಚೇನಂಡ ಗಿರೀಶ್ ಮತ್ತಿತರರು ರಸ್ತೆ ದುರಸ್ತಿಪಡಿಸದ ಅಧಿಕಾರಿಗಳ, ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. 1990ರಲ್ಲಿ ನಾನು ಜಿಲ್ಲಾ ಪರಿಷತ್ ಉಪಾಧ್ಯಕ್ಷನಾಗಿದ್ದಾಗ ಈ ರಸ್ತೆಯಲ್ಲಿ ಡಾಮರೀಕರಣ ಮಾಡಿದ್ದು. ಅಲ್ಲಿಂದ ಈಚೆಗೆ ಇದು ನೋಡಲಿಲ್ಲ. ಈ ರಸ್ತೆಯಲ್ಲಿ
ಅಭಿವೃದ್ಧಿ ಏನೂ ಆಗಲಿಲ್ಲ. ಇದು ಮನತಾಯಿ ಧೋರಣೆ. ಇದು ಇಲ್ಲಿಂದ ಈ ರಸ್ತೆ ಆಗಿದ್ದರೆ ಇಲ್ಲಿಂದ ವಿರಾಜಪೇಟೆಗೆ ಹೋಗಲಿಕ್ಕೆ, ಕೋಕೇರಿಗೆ ಹೋಗಲಿಕ್ಕೆ, ಚೇನಣ್ಣ ಹೋಗಲಿಕ್ಕೆ ಭಾಳ ಅನುಕೂಲವಾಗುವಂಥ ಒಂದು ರಸ್ತೆ ಹಡಪಲ. ಪ್ರತಿಭಟನಾಕಾರರ ಒತ್ತಡಕ್ಕೆ ಮಣಿದು ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ಪಂಚಾಯಿತಿ ಅಭಿಯಂತರರನ್ನ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡು ರಸ್ತೆ ಗುಂಡಿ ಮುಚ್ಚುವ ಕಾರ್ಯಕ್ಕೆ ಬಿಡುವುದಿಲ್ಲ, ಪೂರ್ಣ ಪ್ರಮಾಣದಲ್ಲಿ ಉತ್ತಮ ರಸ್ತೆ ನಿರ್ಮಿಸುವಂತೆ ಒತ್ತಾಯಿಸಿದರು. ರೈಟಿಂಗ್ ನಾನು ನಾಳೆ ಬರ್ತೇನೆ ನಿಮ್ಮ ಆಫೀಸಿಗೆ, ನೀವು ಒಂದು ರೈಟಿಂಗ್ ನಾಡ್ದು ಮಂಡೆ ನೀವು ರೈಟಿಂಗಲ್ಲಿ ಕೊಡಿ. ನಿಮಗೆ ಫಂಡ್ಸ್ ಬಂದ ಮೇಲೆ ಮಾತ್ರ ನೀವು ರೈಟಿಂಗಲ್ಲಿ ಎಸ್ಟಿಮೇಟ್ ಮಾಡ್ಲಿಕ್ಕೆ ಆಗೋದು ಅಂತೇಳಿ ನಿಮ್ಮ ನೋಡೋ ಕಾರ್ಯವೈಖರಿ ಎಲ್ಲರಿಗೆ ಬರ್ತದೆ. ಓಕೆ ನೋಡಿ ಸರ್, ಯಾಕೆಂತಂದರೆ ಎಸ್ಟಿಮೇಟ್ ಮಾಡಿದ ಮೇಲೆ ಫಂಡ್ಸ್ ಸ್ಯಾಂಕ್ಷನ್ ಮಾಡೋ ಕೆಲಸ ನಮ್ಮದು. ನಮ್ಮ ಪ್ರತಿನಿಧಿಗಳ ನಾವು ಮಾತಾಡ್ಬೋದು. ಇಷ್ಟೊಂದು ನಿಮಗೆ ಎಸ್ಟಿಮೇಟ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದರೆ ನೀವು ಅಲ್ಲಿ ಕೂತಿರೋದು ಯಾಕೆ ಮತ್ತೆ? ಈ ಸಂದರ್ಭ ಮಧ್ಯಪ್ರವೇಶಿಸಿದ ನಾಪಕ್ಲು ಠಾಣಾಧಿಕಾರಿ ಮಂಜುನಾಥ್ ಗ್ರಾಮಸ್ಥರ ಅಹವಾಲುಗಳನ್ನು ಆಲಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆಯನ್ನು ಬಗೆಹರಿಸಲು ಸಹಕರಿಸುವ ಭರವಸೆ ನೀಡಿದ ಹಿನ್ನೆಲೆ ಪ್ರತಿಭಟನೆಯಿಂದ ಗ್ರಾಮಸ್ಥರು ಕೈಬಿಟ್ಟರು. ಈ ಸಂದರ್ಭ ಕೋಕೇರಿ ಗ್ರಾಮಸ್ಥರಾದ ಚೇನಂಡ ನಂದಾ ಜಗದೀಶ್, ಪೊಂದಚಂಡ ಅರುಣ್, ಚೇನಂಡ ಬೋಪಯ್ಯ, ತಂಬಯ್ಯ, ಮಧು ಮಾದಯ್ಯ, ಸಂಪತ್, ಕುಮ್ಮಂಡ ನಂದಾ ಕಾಳಪ್ಪ, ಮುತ್ತು ಮುತ್ತಪ್ಪ, ಕೊಳಕೇರಿ ಗ್ರಾಮಸ್ಥರಾದ ಎಂಎ ಮೊಯ್ದು, ಎಂಎಚ್ ರಫೀಕ್, ಎಂಎಂ ರಜಾಕ್, ಮೊಹಮ್ಮದ್, ಹಸೀನರ್ ಹಾಜಿ ಸೇರಿದಂತೆ ಅಧಿಕ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ನಾಪಕ್ಲು ಠಾಣಾಧಿಕಾರಿ ಮಂಜುನಾಥ್ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿತ್ತು. ಈ ದಿನಾಂಕ ಇವರು ಶಾಸಕರ ಲೆಟರ್ನ ಎನ್ಕ್ಲೋಸ್ ಮಾಡಿ 3 ಕೋಟಿ ಎಸ್ಟಿಮೇಟ್ಗೆ ನಾವು ಸುಮ್ಮನೆ ಪ್ರಯತ್ನ ಮಾಡಿಲ್ಲ ಅಂತಲ್ಲ, ಇವರ ಸಹಕಾರದೊಂದಿಗೆ ನಾವು ಮತ್ತು ಇನ್ನು ಜಗದೀಶ್ ಸ್ನೇಹಿತರ ಸಹಕಾರದೊಂದಿಗೆ 3 ಕೋಟಿ ಅಂದಾಜು ಪಟ್ಟಿಯನ್ನು ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ. 27/5ರಲ್ಲಿ ಮಾನ್ಯ ಶಾಸಕ ಲೆಟರ್ ಕೊಟ್ಟಿದ್ದಾರೆ. ಫಂಡ್ಸ್ ಬಂದಾಗ ನೀವು ವರ್ಕ್ ಸ್ಟಾರ್ಟ್ ಮಾಡ್ತೀರಾ? ನೀವು AW ಅವರಿಗೆ ವಾಟ್ಸಪ್ ಮಾಡಿದ್ರು ಕೂತು, ಆ ವಾಟ್ಸಪ್ ನೋಡಿ ನನಗೆ ತಕ್ಷಣ ಫೋನ್ ಮಾಡಿದ್ರು ಅವರು. ಹೌದು ಸರ್, 20 ವರ್ಷ ಇದೇ ಭರವಸೆ ಕೊಡ್ತಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಧರ್ಮಾಧಾರಿತ ರಾಜಕಾರಣದ ಮೂಲಕ ಲಾಭ ಮಾಡಿಕೊಳ್ಳುವ ದುರುದ್ದೇಶದಿಂದ ರಾಜ್ಯ ಬಿಜೆಪಿ ಸರ್ಕಾರ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕಸಿದುಕೊಂಡು ಅನ್ಯಾಯ ಮಾಡ್ತಾ ಇದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಂ ಗಣೇಶ್ ಆರೋಪಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ಮುಖ್ಯಮಂತ್ರಿಗಳು ಒಕ್ಕಲಿಗ ಮತ್ತು ವೀರಶೈವ ಲಿಂಗಾಯತರಿಗೆ 2% ಮೀಸಲಾತಿ ಹೆಚ್ಚಳ ಮಾಡಿದ್ದು ಇದು ಸ್ವಾಗತಾರ್ಹ ಕ್ರಮವಾಗಿದೆ. ಆದರೆ ಅಲ್ಪಸಂಖ್ಯಾತರಿಗೆ 2Bಯಲ್ಲಿರುವ 4% ಮೀಸಲಾತಿಯನ್ನು ರದ್ದುಪಡಿಸಿ ವಂಚನೆ ಮಾಡಿದ್ದಾರೆಂದು ಟೀಕಿಸಿದರು. ಸರ್ಕಾರ ತಕ್ಷಣ ಈ ನಿರ್ಣಯವನ್ನು ಹಿಂಪಡೆಯದಿದ್ದಲ್ಲಿ ಕಾನೂನಾತ್ಮಕ ಹೋರಾಟ ನಡೆಸಲಾಗುತ್ತೆ ಎಂದರು. ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಕುರಿತು ಮಾತನಾಡುವ ನೈತಿಕತೆ ರಂಗಾಯಣ ನಿರ್ದೇಶಕ ಅಡ್ಡಂಡ ಸಿ ಕಾರ್ಯಪ್ಪ ಅವರಿಗಿಲ್ಲ. ಕಲಾವಿದ ಎಂದು ಹೇಳಿಕೊಳ್ಳುವ ಅವರು ಒಂದು ಪಕ್ಷದ ವಕ್ತಾರರಾಗಿ ಕೆಲಸ ಮಾಡ್ತಾ ಇದ್ದಾರೆಂದು ಗಣೇಶ್ ಟೀಕಿಸಿದರು. ಜೆಡಿಎಸ್ನ ಪಂಚರತ್ನ ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಜಿಲ್ಲೆಯಿಂದ ಸುಮಾರು 20 ಬಸ್ಗಳಲ್ಲಿ ಕಾರ್ಯಕರ್ತರು ತೆರಳಲಿದ್ದಾರೆಂದರು. ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತ ನಿರ್ಮಲಾನಂದ ಸ್ವಾಮೀಜಿ ಅವರು ಆ ಸಮುದಾಯದ ಸ್ವಾಮೀಜಿ ಆಗಿರ್ಬೋದು, ಆದರೆ ಅವರು ನಮ್ಮೆಲ್ಲರ ಸ್ವಾಮೀಜಿ. ಅವರು ಕೂಡ ಗೌರವ ಇದೆ, ಎಲ್ಲರನ್ನು ಪ್ರೀತಿಸುವಂತ ಮನಸ್ಸು ಅವರಿಗೆ ಕೂಡ ಇದೆ. ಅಂಥವರನ್ನ ಒಂದು ಏನು ಅಡ್ಡಂಡ ಕಾರ್ಯಕ್ರಮ, ನೀವು ಒಂದು ಸಮುದಾಯಕ್ಕೆ ಸೇರಿದಂಥ ಸ್ವಾಮೀಜಿ, ನೀವು ಇದ್ರ ಬಗ್ಗೆ ಏನು ಹುಲಿಗೌಡ ಮತ್ತು ನಂಜೇಗೌಡರ ಬಗ್ಗೆ ಮಾತಾಡೋ ಬಾರದು ಅಂತ ಹೇಳುವಂಥದ್ದು ಯಾವ ಹಕ್ಕಿದೆ, ಯಾವ ಯೋಗ್ಯತೆ ಇದೆ ಇವರಿಗೆ ನಿರ್ಮಲಾನಂದ ಸ್ವಾಮೀಜಿ ಬಗ್ಗೆ ಮಾತಾಡೋಕ್ಕೆ? ಆ ಯೋಗ್ಯತೆ ಇದ್ರೆ ಹೇಳಿ. ಯಾವುದೋ ಒಂದು ಪಕ್ಷದ ಒಂದು ವಕ್ತಾರರಂತವರು ಕೆಲಸ ಮಾಡ್ಕೊಂಡು ಇವರು ರಂಗಾಯಣ ಯಾವುದೋ ಒಂದು ರಂಗಮಂದಿರದಲ್ಲಿ ಕೆಲಸ ಮಾಡ್ತಿದ್ದಾರೆ, ಅದರ ಏನು ಅಧ್ಯಕ್ಷರಾಗಿದ್ದಾರೆ. ನಿಮಗೆ ಅವರನ್ನ ಕೇಳುವಂತ ಯೋಗ್ಯತೆನೇ ಇಲ್ಲ, ಮತ್ತೆ ನೀವು ಯಾವ ರೀತಿ ಅವರ ಬಗ್ಗೆ ಮಾತಾಡ್ತಿದ್ದೀರಿ? ಜೆಡಿಎಸ್ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ಇಸಾಕ್ ಖಾನ್ ಮಾತನಾಡಿ, ಬಿಜೆಪಿ ಸರ್ಕಾರ ಮತ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದೆ, ಮುಸ್ಲಿಂ ಸಮುದಾಯದ ಧಾರ್ಮಿಕ ವಿಚಾರಗಳ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದೆ ಎಂದು ಆರೋಪಿಸಿದರು. ಅಲ್ಪಸಂಖ್ಯಾತರು ಬೀದಿಗಿಳಿದು ಹೋರಾಟ ನಡೆಸುವ ಮೊದಲು ಸರ್ಕಾರ ಎಚ್ಚೆತ್ತುಕೊಳ್ಳಬೇಕೆಂದರು. ರಾಜಕಾರಣ ಲಾಭಕ್ಕೋಸ್ಕರ, ವೋಟ್ ಬ್ಯಾಂಕ್ಗೋಸ್ಕರ ನಮ್ಮನ್ನ ಬಳಸ್ಕೊಳ್ಳೋದು ಬಿಜೆಪಿ ಅವರಾದ್ರೂ ಸರಿ, ಕಾಂಗ್ರೆಸ್ ಅವರಾದ್ರೂ ಸರಿ, ಎಲ್ಲ ಮತ ಬ್ಯಾಂಕ್ಗಳಿಗೋಸ್ಕರ ಮುಸಲ್ಮಾನರ ಮೇಲೆ ನಿರಂತರ ದೇಶದಲ್ಲಿ ದಬ್ಬಾಳಿಕೆಗಳು ಆಯ್ತಾ ಬರ್ತಾ ಇದೆ. ಇದನ್ನು ನಾವು ಬಹಳಷ್ಟು ರೀತಿ ನ್ಯಾಯಾಲಯದಲ್ಲೂ ಹೋರಾಟಗಳನ್ನ ಬಹಳ ಮಾಡ್ಕೊಂಡು ಬಂದರು ಕೂಡ ಕೆಲವು ಕಡೆ ನಮಗೆ ಅನ್ಯಾಯಗಳೇ ಆಯ್ತಾ ಬರ್ತಾ ಇದೆ ನಮ್ಮ ಸಮುದಾಯಕ್ಕೆ. ಆದರೆ ಈ ದೇಶದಲ್ಲಿ ಶಾಂತಿಯುತವಾದ ಮತ್ತು ಸೌಹಾರ್ದತೆಯನ್ನು ಕಾಪಾಡುವ ಉದ್ದೇಶದಿಂದ ಯಾವ ಹೋರಾಟಕ್ಕೂ ನಾವು ಇವತ್ತು ಕಂಡ ಬೀದಿಯಲ್ಲಿ ಇಳಿದಿಲ್ಲ. ಆ ಇಳಿಯುವಂತ ಒಂದು ಪರಿಸ್ಥಿತಿಯನ್ನ ಈ ಮೀಸಲಾತಿಯ ರದ್ದು ಮಾಡೋದು ವಿಷಯದಲ್ಲಿ ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳುವಂತ ಒಂದು ಎಚ್ಚರಿಕೆ ಕೂಡ ನಾವು ಸರ್ಕಾರಕ್ಕೆ ಕೊಡಬೇಕಾಗುತ್ತೆ. ಗೋಷ್ಠಿಯಲ್ಲಿ ಜೆಡಿಎಸ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮನ್ಸೂರ್ ಅಲಿ,
ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೋಹನ್ ಮೌರ್ಯ, ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ ಲೀಲಾ ಶೇಷಂಬ ಹಾಗೂ ಜಿಲ್ಲಾ ಕಾರ್ಯದರ್ಶಿ ಎನ್ಸಿ ಸುನಿಲ್ ಪಾಲ್ಗೊಂಡಿದ್ದರು. ರೇಷ್ಮೆಯ ಪ್ರೌಢಿಮೆ ಪ್ರಪಂಚಕ್ಕೆ ಪಸರಿಸಿದ ಇಮ್ಯಾನ್ಯುವಲ್ ಸಿಲ್ಕ್ಸ್ ನ ಅತ್ಯಂತ ನೂತನ ಶೋರೂಮ್ ಇದೀಗ ಇರಿಟಿಯಲ್ಲಿ. ಇಮ್ಯಾನ್ಯುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ. ಇದೇ ಅವಕಾಶ ಬಿಸ್ನೆಸ್ ಬೆಳೆಸೋದಕ್ಕೆ. ಆದ್ರೆ ಹಣ, ನಿಮ್ಮ ಸೂಪರ್ ಪವರ್ ಯೂಸ್ ಮಾಡುವ ಟೈಮ್ ಬಂದಿದೆ. ನೀವು ಟೆನ್ಷನ್ ತಗೋಬೇಡಿ. IIFL ಫೈನಾನ್ಸ್ ನಿಂದ ಥಟ್ಟನೆ ಲೋನ್ ತಗೊಳ್ಳಿ ಮತ್ತೆ ಬಿಸ್ನೆಸ್ ನ ಬೆಳೆಸ್ತಾ ಹೋಗಿ. ನಿಮ್ಮಂಥ ಸೂಪರ್ ಹೀರೋಸ್ ಅನ್ನು ಇಂಥ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಹೇಗೆ ತಡೆಯಬಲ್ಲವು? ಹೀಗಾಗಿ ಲೈಫ್ ಏಳಿಗೆ ಅವಕಾಶ ಕೊಟ್ಟಾಗಲೆಲ್ಲ ನಿಮ್ಮದೇ ಸೂಪರ್ ಪವರ್, ನಿಮ್ಮ ಗೋಲ್ಡ್ ಯೂಸ್ ಮಾಡಿ ಮತ್ತು IIFL ಫೈನಾನ್ಸ್ ನಿಂದ ಗೋಲ್ಡ್ ಲೋನ್ ಪಡೆಯಿರಿ. IIFL ಫೈನಾನ್ಸ್ ಹೇಳುತ್ತೆ ನಿಜವಾದ ಮಾತು. SVEI Composite PU College, Vijayanagar, 4th stage, Mysuru. A quality education institution in Mysuru. Admissions open for PUC 2023 and 24. Limited seats only. Courses offered: Science stream, PCMB, PCMC, PCME, Commerce stream, EBAC, EBAS. Highly qualified and dedicated faculties, ideal faculty to student ratio which promises individual attention, excellent result every year, spacious and well equipped laboratories, provided with the best study material. Economical fee structure includes scholarship exams. Ample play space for outdoor and indoor games. Hostel facility for boys and girls separately. Transport facilities available with GPS. ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸಸ್ನ ಕಾಣಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಬಂಧ ಅನುರಾಗದ ಅನುಬಂಧ ಏಳೇಳು ದಶಕಗಳ ಪ್ರೀತಿಯ Mulia Jewels, unique designs. Shakti Residential School and College, Shaktinagar, Mangaluru. CBSE curriculum located in a serene environment 4 acres from the city life, 2.5 kilometers away from Nantur Junction. World-class amenities that help providing joy of learning, shaping personality to face the reality of life. Value-based teaching and emphasis on discipline. Shakti PU College has science and commerce streams along with integrated coaching to prepare students for competitive examinations. A well-stocked library, furnished labs, spacious auditorium, clean and hygienic food, separate fully furnished hostel for boys and girls is available.
Learning to create choices, our motto, is reflected in every act of our students and teachers. For admissions, please contact 0824 2230 452 9686 000046. Shining senses in your life. Desirable designs gives you treasured memory. Sharda Jewelers. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕೊಡಗು ಶಾಖೆ, ತಾಲೂಕು ಒಕ್ಕಲಿಗರ ಸಂಘ ಸೋಮವಾರಪೇಟೆ, ನಗರ ಒಕ್ಕಲಿಗರ ಸಂಘ ಸೋಮವಾರಪೇಟೆ ಮತ್ತು ಸಮುದಾಯದ ಸಹಭಾಗಿತ್ವದೊಂದಿಗೆ ಸೋಮವಾರಪೇಟೆಯ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಅಂಧ ವಿಶೇಷ ಚೇತನರಿಗೆ ಸ್ಥಳ ಪರಿಜ್ಞಾನ ಮತ್ತು ಚಲನವಲನ ವಸತಿಯುತ ಶಿಬಿರವೊಂದ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವೊಂದ ಸೋಮವಾರಪೇಟೆ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾದ ಅಂಡಯ್ಯ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸೋಮವಾರಪೇಟೆ ತಾಲೂಕಿನಲ್ಲಿ ಅಂಧ ವಿಶೇಷ ಚೇತನರಿಗೆ ಸ್ಥಳ ಪರಿಜ್ಞಾನ ಮತ್ತು ಚಲನವಲನ ವಸತಿಯುತ ಶಿಬಿರವೊಂದ ಏರ್ಪಡಿಸಿರುವುದು ಶ್ಲಾಘನೀಯವಾಗಿದೆ ಮತ್ತು ಅಂಧ ವಿಶೇಷ ಚೇತನರು ಈ 4 ದಿನಗಳ ಕಾಲ ನಡೆಯುವ ವಸತಿಯುತ ಶಿಬಿರವೊಂದ ಸದುಪಯೋಗಪಡಿಸಿಕೊಳ್ಳುವಂತೆ ಸಲಹೆ ಮಾಡಿದರು. ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಪದಾಧಿಕಾರಿಗಳೇ, ನಿಮಗೆಲ್ಲ ತಿಳಿದಿರೋ ಹಾಗೆ ವಿಕಲಚೇತನತೆಯಲ್ಲಿ 21 ಬಗೆ ಇದೆ. ಆ 21 ಬಗೆಯಲ್ಲಿ ಈ ಬ್ಲೈಂಡ್ ಅಥವಾ ಅಂಧತ್ವ ಅನ್ನೋದು ಸಹ ಒಂದು ಬಗೆ. 21 ಬೇರೆ ಬೇರೆ ಥರದಂಥ ಒಂದು ವಿಶೇಷ ಚೇತನರು ನಾವು ಒಂದು ಗುರುತಿಸಿದ್ದಾರೆ ಸರ್ಕಾರದಿಂದ. ಅದಕ್ಕೆ ತಕ್ಕಾಗಿ ನಾವು ಅವ್ರನ್ನ ಡಿವೈಡ್ ಮಾಡಿ ಅವರಿಗೆ ಬೇರೆ ಬೇರೆ ಸೌಲಭ್ಯಗಳನ್ನ ನೀಡ್ತಾರೆ. ಅದರಲ್ಲಿ ಅಂಧತ್ವ ಅನ್ನೋದು ತುಂಬ ಹಿಂದಿನಿಂದ ಸಾಮಾನ್ಯವಾಗಿ ಇರ್ತಕ್ಕಂಥದ್ದು. ಇದನ್ನು ನಾವು ಕೆಲವೊಂದು ಸಲ ನಾವು ವಿಜ್ಞಾನ ಏನೇ ಟೆಕ್ನಾಲಜಿ ಮುಂದುವರೆದ್ರೂ ಒಬ್ಬೊಬ್ಬರಲ್ಲಿ ಬರೋಂಥ ಸಂಭವ ಇರುತ್ತೆ. ಇದನ್ನು ಸ್ವಲ್ಪ ಕಂಟ್ರೋಲ್ ಮಾಡೋದೇ ಹೊರತು ಇದನ್ನು ಸಂಪೂರ್ಣವಾಗಿ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಬಟ್ ಅಂಧತ್ವ ಇರೋ ಅಂಥ ಗಂಡ ಹೆಂಡತಿರಿಗೆ ಮಗು ಅಂಧತ್ವ ಹುಟ್ಟುತ್ತೆ ಅನ್ನೋದೆಲ್ಲ ತಪ್ಪು. ಅವರು ಸ್ಟಾರ್ಟಿಂಗಿಂದನೇ ಅದಕ್ಕೇನು ಚಿಕಿತ್ಸೆ ಬೇಕಾದೆಲ್ಲ ತೆಗೆದುಕೊಂಡ್ರೆ ಅವರು ತಮ್ಮ ಮಗುನ ಆರೋಗ್ಯವಂತ ಮಗುವಾಗಿ ಪಡ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆ ನಿಟ್ಟಿನಲ್ಲಿ ಎಲ್ಲ ಅಂಧತ್ವ ದಂಪತಿಗಳು ಆಸ್ಪತ್ರೆ ಸೌಲಭ್ಯಗಳನ್ನ ಬಳಸ್ಕೊಂಡು ತಮ್ಮ ಹುಟ್ಟಂಥ ಮಕ್ಕಳುಗಳನ್ನ ಅಂಧತ್ವ ರಹಿತರಾಗಿ ಪಡ್ಕೊಳ್ಬೇಕು ಅಂತೇಳಿ ನಾನೊಂದು ಕೇಳ್ಕೊಳ್ತೀನಿ. ಪಾಸಿಟಿವ್ ಮೈಂಡ್ ಇರುತ್ತೆ. ಈಗ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇರ್ತಕ್ಕಂಥ ಜ್ಞಾನಕ್ಕಿಂತ ಅಂಧತ್ವ ಇರ್ತಕ್ಕಂಥ ವಿಶೇಷ ಚೇತನರಿಗೆ ಹೆಚ್ಚಿನ ಜ್ಞಾನ ಇರುತ್ತೆ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಕಣ್ಣು ಕಾಣುತ್ತೆ, ಅವನ ಪ್ರಕೃತಿನ ನೋಡ್ತಾ ಇರ್ತಾನೆ, ಅವನ ಮನಸ್ಸು ಚಂಚಲವಾಗಿರುತ್ತೆ. ಆದರೆ ನೀವು ಕಣ್ಣು ಕಾಣದೇ ಇರೋದ್ರಿಂದ ನಿಮಗೆ ಪ್ರಕೃತಿನ ಬೇರೆ ನೋಡೋಕ್ಕಾಗದಿರೋದ್ರಿಂದ ನಿಮ್ಮ ಮನಸ್ಸು ಏಕಾಗ್ರತೆ ಇರುತ್ತೆ. ಅವರು ಅದರಲ್ಲಿ ಬರೀ 4ರಿಂದ 5 ಅಷ್ಟೇ ಮಾತ್ರ ರಿಪೀಟ್ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಆಗ ಮುದ್ದಣ್ಣ ಅಂತ ಯಾರು ಅಂಧತ್ವ ಹೊಂದಿರತಕ್ಕಂಥ ನಮ್ಮ DD ಇದ್ರು, ಅವ್ರನ್ನ ಕೇಳಿದಾಗ ಅವರು ಅದರಲ್ಲಿ 18ರಿಂದ 19 ನೆನಪುಗಳನ್ನ ಅವರು ರಿಪೀಟ್ ಮಾಡಿದ್ರು. ಇದಕ್ಕೆ ಅಂದರೆ ಅದ್ರಲ್ಲಿ ಗೊತ್ತಾಗುತ್ತೆ ಬೇರೆಯವರ ಕಾನ್ಸಂಟ್ರೇಷನ್ಗಿಂತ ಈ ಅಂಧತ್ವ ಇರ್ತಕ್ಕಂಥವರ ಕಾನ್ಸಂಟ್ರೇಷನ್ ತುಂಬ ಇರುತ್ತೆ. ನಂತರ ಮಾತನಾಡಿದ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಮುತ್ತಣ್ಣ ಎಂಬಾರ್, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆ ವತಿಯಿಂದ ವಿಶೇಷ ಚೇತನರಿಗೆ ಈ ರೀತಿಯ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಇರುವುದು ಉತ್ತಮ ಕೆಲಸವಾಗಿದ್ದು, ಇಂತಹ ಕೆಲಸಗಳಿಗೆ ಮುಂದಿನ ದಿನಗಳಲ್ಲಿ ಸಂಘದ ವತಿಯಿಂದ ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಒಂಥರ ಹೀನಾಯವಾಗಿ ಕೇಳುವಂಥ ಒಂದು ಇದು ನಮ್ಮ ಇಲ್ಲಿ ದೇಶದಲ್ಲಿ ನಡೀತಾ ಇದೆ. ಇದು ಆಗಬಾರ್ದು. ನಾವು ಹೊರದೇಶದಲ್ಲಿ ನೋಡಿದರೆ ಭಾಳಷ್ಟು ಅವರಿಗೆ ಗೌರವ ಕೊಡ್ತಾರೆ. ಅಂಗವಿಕಲರಿಗಾಗಿ ಎಲ್ಲಿಯಾದರೂ ಕಾರ್ ಪಾರ್ಕಿಂಗ್ ಸ್ಟೇಷನ್ ಅಲ್ಲೆಲ್ಲ ರಿಸರ್ವ್ ಮಾಡಿಟ್ಟಿರ್ತಾರೆ. ಅಲ್ಲಿ ಯಾರು ಬೇರೆ ಕಾರ್ಗಳು ನಿಲ್ಸಂಗಿಲ್ಲ, ಬೈಕ್ಗಳು ನಿಲ್ಸಂಗಿಲ್ಲ. ಅಲ್ಲಿ ಆ ಥರ ಅಲ್ಲೇನಾದ್ರು ಮಾಡಿದ್ರೆ ಅಷ್ಟು ಮಾಡ್ತಾರೆ. ಮತ್ತು ಅವರಿಗೆ ಪ್ರತಿಯೊಂದು ಇದರಲ್ಲೂ ಅವರಿಗೆ ರಿಸರ್ವೇಷನ್ ಮಾಡಿ ಭಾಳ ಒಳ್ಳೆಯ ರೀತಿಯ ಉತ್ತಮ ಸೌಲಭ್ಯಗಳು ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಈಗಾಗಲೇ ಕೇವಲ 1,000 ರೂಪಾಯಿ 1,800 ರೂಪಾಯಿ ಪೆನ್ಷನ್ ಕೊಟ್ಬಿಟ್ರೆ ಅದು ಮುಗಿದೋಯ್ತು. ಮತ್ತು ಹೆಚ್ಚಿನ ಇದು ಕಾಣ್ತಾ ಇಲ್ಲ. ನಾನಂತೂ ನಮ್ಮೂರಿನಲ್ಲೊಬ್ಬರು ಅಂಗವಿಕಲರು ಇದ್ದು ಅವ್ರು ನಮ್ಮ ತೋಟಕ್ಕೆ ಕೆಲಸಕ್ಕೆ ಬರ್ತಾಯಿದ್ರು. ಆಮೇಲೆ ಯಾಕಪ್ಪ ನಾವು ಓದಿದ್ದೀನಿ, ಕೆಲಸ ಸಿಕ್ಕಿಲ್ಲ ಸರ್ ಅಂತ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ರವಿ PK, ಕೊಡಗು ಜಿಲ್ಲೆಯಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯು ಆರೋಗ್ಯ, ಸಾಮಾಜಿಕ, ಆರ್ಥಿಕ ಸಬಲೀಕರಣ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟ ಸೇವೆಗಳನ್ನು ನೀಡುತ್ತಾ ಬಂದಿದ್ದು, ಜಿಲ್ಲೆಯಲ್ಲಿರುವ ವಿಶೇಷ ಚೇತನರನ್ನು ಗುರುತಿಸಿ ವಿಶೇಷ ಚೇತನರಿಗೆ
ಅಗತ್ಯವಾಗಿರುವಂತಹ ಶಿಬಿರಗಳನ್ನು ಏರ್ಪಡಿಸಿಕೊಂಡು ಬರ್ತಾ ಇದೆ ಎಂದರು. ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆಯ ಒಟ್ಟು 15 ಅಂಧ ವಿಶೇಷ ಚೇತನರು ಪಾಲ್ಗೊಂಡಿದ್ದರು. ನಗರದ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ಕುಮಾರ್, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯ ಕಾರ್ಯಕ್ರಮ ವ್ಯವಸ್ಥಾಪಕ ಅಂಕಾಚಾರಿ ಮತ್ತು ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು. ಅದರಲ್ಲಿ ಯಾರೆಲ್ಲ ಸಹಭಾಗಿತ್ವರು ಇದ್ದಾರೆ ಅಂತ ಹೇಳಿದ್ರೆ ತಾಲೂಕು ಒಕ್ಕಲಿಗರ ಸಂಘ, ನಗರ ಒಕ್ಕಲಿಗರ ಸಂಘ ಹಾಗೂ ಮತ್ತು ಸಮುದಾಯದ ಸಹಭಾಗಿತ್ವದೊಂದಿಗೆ ಈ ಭಾಗದಲ್ಲಿ ನಡೀತಾ ಇರೋದು ಬಹಳ ಶ್ಲಾಘನೀಯ. ಯಾಕೆಂದರೆ ಈ ಭಾಗದಲ್ಲಿ ಆಗಿರಲಿಲ್ಲ ಅಂತ ಕಾಣ್ತದೆ. ಈ ವರ್ಷದಲ್ಲಿ ಹಿಂದೆ ಆಗ್ತಾ ಇತ್ತು. ನಮ್ಮ ಸೈನ್ಸ್ ಲ್ಯಾಬ್ ಇರ್ಬೋದು, ಏನು ನಮ್ಮ ಸ್ವಾಮಿ ವಿವೇಕಾನಂದರು ಏನು ಕನಸ್ಕೊಂಡಿದ್ರು ಅವರ ಆದರ್ಶಗಳನ್ನು ಇವತ್ತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಮೂಲಕ ಎಲ್ಲ ಭಾಗದಲ್ಲಿ ಸಾಕಾರವಾಗ್ತಿದೆ. ಈ ಏನು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನಿಂದ ಏನು ಸವಲತ್ತುಗಳನ್ನು ಪಡಿತಾ ಇದ್ದೀರಾ, ಅದ್ರ ಜೊತೆಯಲ್ಲಿ ನೀವು ಸರ್ಕಾರದಿಂದಲೂ ಸಹ ಸಾಕಷ್ಟು ಅನುಕೂಲಗಳು ಒದಗಿ ಬರ್ತಾ ಇದೆ. ಅದನ್ನು ತಾವು ಸಂಬಂಧಪಟ್ಟ ಅಧಿಕಾರಿಗಳ ಮೂಲಕ ಈ ಅವಕಾಶಗಳನ್ನು ಪಡೆದು ತಮ್ಮ ಏನು ನೀವು ಅಂಧತ್ವದಿಂದ ಏನೇಳೋದು ಇದರ ಕಡೆಗೆ ಬೆಳಕಿನ ಕಡೆಗೆ ಬರುವಂಥದ್ದಾಗಲಿ, ಕತ್ತಲಿಂದ ಬೆಳಕಿನ ಕಡೆಗೆ ಬರುವಂಥದ್ದಾಗಲಿ ಈ ಉಪಯೋಗವನ್ನು ಇವತ್ತು ನೀವೆಲ್ಲರೂ ಪಡೆಯಲಿದ್ದೀರಾ. ಎಷ್ಟು ದಿನ? 4 ದಿನ ಅಲ್ಲ, 4 ದಿನ ಈ ಶಿಬಿರವನ್ನು ನೀವೆಲ್ಲ ಸಂಪೂರ್ಣ ಸದುಪಯೋಗಿಸಿಪಡಿಕೊಂಡು ಮುಂದಿನ ಬೆಳಕಿನೆಡೆ ನೀವು ನಡಿಬೇಕು. ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯಕ್ಕೆ ಮೀಸಲಿಟ್ಟಿದ್ದ 4% ಮೀಸಲಾತಿಯಿಂದ ರದ್ದುಪಡಿಸಿರುವ ಸರ್ಕಾರದ ಕ್ರಮ ಖಂಡನೀಯವೆಂದು ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಮಿತಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಅಲ್ಪಸಂಖ್ಯಾತರು ಬೆಳವಣಿಗೆ ಕಾಣುತ್ತಿರುವ ಸಂದರ್ಭದಲ್ಲಿ ಮೀಸಲಾತಿಯ ಹಕ್ಕನ್ನು ಕಸಿದುಕೊಳ್ತಾ ಇರುವುದು ಬಹುದೊಡ್ಡ ಅನ್ಯಾಯವಾಗಿದೆ. ಸರ್ಕಾರ ಈ ನಿರ್ಧಾರವನ್ನು ತಕ್ಷಣ ಕೈಬಿಡಬೇಕೆಂದು ಒತ್ತಾಯಿಸಿದರು. ಕರ್ನಾಟಕ ಸರ್ಕಾರವು ಏನು ನಮ್ಮ ಅಲ್ಪಸಂಖ್ಯಾತ ಬಾಂಧವರಿಗೆ 4% ಮೀಸಲಾತಿ ಇತ್ತು, ಆ ಮೀಸಲಾತಿಯನ್ನು ತೆಗೆದು 2% ಅಂತ 2 ಜನಾಂಗದ ಇವರಿಗೆ ಅದನ್ನು ತೆಗೆದುಕೊಟ್ಟಿದ್ದಾರೆ. ನಾವಿಲ್ಲಿ ಹೇಳ್ತಿರೋದು ಅಷ್ಟೇ, ಯಾರಿಗಾದ್ರೂ ಮೀಸಲಾತಿ ಕೊಡಲಿ, ಆದರೆ ಇವತ್ತು ಒಂದು 4% ಇದ್ದಂಥ ಮೀಸಲಾತಿಯನ್ನು ಅವರಿಗೆ ಕೊಡದೆ ತಡೆ ಹಿಡಿದು ಇವತ್ತು ಮಾಡಿರುವಂಥ ದೊಡ್ಡಂತ ಅನ್ಯಾಯ ಕರ್ನಾಟಕ ಸರ್ಕಾರ ಅಂತ ಹೇಳೋದು ಕೂಡ ಈ ಚುನಾವಣೆ ಸಂದರ್ಭದಲ್ಲಿ ನಾವು ಹೇಳ್ತಿದ್ದೀವಿ. ಯಾಕೆಂದ್ರೆ ಈಗಾಗಲೇ ಸಾಚಾರ್ ಕಮಿಟಿ ಅಂತ ಏನಾಗಿತ್ತು, ಅದು ಸುಮಾರು ಇದರಲ್ಲಿ 8% ಅಷ್ಟು ಅವರಿಗೆ ಈ ಮೀಸಲಾತಿ ಕೊಡ್ಬೇಕಂತ ಕೂಡ ಅದೊಂದು ವರದಿಯನ್ನು ಕೂಡ ಮಾಡಿತ್ತು. ಅದರಲ್ಲಿ ಏನಾಗಿದೆ ಅಂದ್ರೆ ಅವರಲ್ಲಿ ತುಂಬಾ ಇದರಲ್ಲಿ ಅಲ್ಲೇನು ಅವರು ಆ ಕಮಿಟಿಯಲ್ಲಿ ಹೇಳಿದ್ದಾರೆ ಅಂದ್ರೆ ತುಂಬಾ ಬ್ಯಾಕ್ವರ್ಡ್ ಎಜುಕೇಶನ್ ಅಲ್ಲಿ. ಬಿಜೆಪಿ ಪಕ್ಷದ ಚುನಾವಣಾ ಪ್ರಚಾರದ ಸಂದರ್ಭ ಗೋಣಿಕೊಪ್ಪಲು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಸಕ ಈಶ್ವರಪ್ಪ ಅವರು ಮುಸಲ್ಮಾನರ ಧರ್ಮವನ್ನು ನಿಂದಿಸುವ ಮೂಲಕ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಾರೆ ಎಂದು ಆರೋಪಿಸಿದರು. ಬಿಜೆಪಿ ಧರ್ಮಾಧಾರಿತವಾಗಿ ಮತ ಕೇಳುವ ಬದಲು ಅಭಿವೃದ್ಧಿ ಪರ, ಸ್ನೇಹಪರ ಮತ್ತು ತನ್ನ ತತ್ವ ಸಿದ್ಧಾಂತಗಳಡಿ ಮತ ಯಾಚಿಸಲಿ ಎಂದರು. ಬಹುಶಃ ಈ ಹಿಂದೆ ಕೂಡ ನಾನು ಭೇಟಿ ಮಾಡಿದ್ದೀನಿ ಇದೇ ಸಭಾಭವನದಲ್ಲಿ. ಆದರೆ ಆಮ್ ಆದ್ಮಿ ಪಕ್ಷದಿಂದ ನಾನು ಸೊ ಹಾಗೆ ಇವತ್ತು ನಾನು ನಿಮ್ಮ ಮುಂದೆ ಇರೋದು, ಇವತ್ತು ನಮ್ಮ ಅಧ್ಯಕ್ಷರು ಹೇಳಿದಾಗೆ ನಾನು ಆಮ್ ಆದ್ಮಿ ಪಕ್ಷವನ್ನು ಬಿಟ್ಟು ಇವತ್ತು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗ್ತಾ ಇದೆ. ಇದು ಕಾರಣ ಏನು ಅಂತ ಹೇಳಿದರೆ, ನಾನು ಕಳೆದ 9 ವರ್ಷಗಳಿಂದ ಆಮ್ ಆದ್ಮಿ ಪಕ್ಷದಲ್ಲಿ ಇದ್ದೆ. ಆದರೂ ಕೂಡ ಇವತ್ತು ಕೊಡಗಿ ಆಮ್ ಆದ್ಮಿ ಪಕ್ಷದಿಂದ ರಾಜ್ಯಗಳಿಂದ ಅಷ್ಟೇನು ಬೆಂಬಲ ಸಿಗ್ತಾ ಇಲ್ಲ. ಎರಡನೇದಾಗಿ ಕೊಡಗಿನಲ್ಲಿ ನನ್ನ ಅನುಭವದ ಪ್ರಕಾರ ಇಲ್ಲಿನ ಜನ ಇನ್ನೂ ಆಮ್ ಆದ್ಮಿ ಪಕ್ಷವನ್ನು ಒಪ್ಕೊಂಡಿಲ್ಲ. ಸಮಾಜದಲ್ಲಿ ದ್ವೇಷ ಭಾವನೆ ಮೂಡಿಸಿ ರಾಜಕೀಯ ಲಾಭ ಪಡೆದುಕೊಳ್ಳುವುದು ಸರಿಯಲ್ಲವೆಂದರು. ರಾಜಕೀಯ ಜನರನ್ನ ದೂರ ಮಾಡಿದ್ರೆ ಕ್ರೀಡೆ ಜನರನ್ನ ಒಗ್ಗೂಡಿಸುತ್ತೆ ಅಂತ ಹೈಕೋರ್ಟ್ ವಕೀಲ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಹೇಳಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಯುಗಾದಿ ಹಬ್ಬದ ಪ್ರಯುಕ್ತ ನಾಪಕ್ಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಏರ್ಪಡಿಸಲಾಗಿದ್ದ ಹಿಂದೂ ಚಾಂಪಿಯನ್ ಟ್ರೋಫಿ ಕ್ರಿಕೆಟ್ ಮತ್ತು ಹಗ್ಗ ಜಗ್ಗಾಟ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು.
ಜಿಲ್ಲೆಯಲ್ಲಿ ಇತ್ತೀಚೆಗೆ ವಿವಿಧ ಜನಾಂಗದವರ ಕ್ರೀಡಾಕೂಟಗಳು ನಡೀತಾ ಇವೆ. ಹಲವು ಕ್ರೀಡಾಕೂಟಗಳಲ್ಲಿ ತಾನು ಪಾಲ್ಗೊಂಡಿದ್ದೇನೆ, ಆರ್ಥಿಕ ನೆರವನ್ನು ನೀಡಿದ್ದೇನೆ. ಯುವಜನತೆ ಸಂಘಟಿಸುವ ಕ್ರೀಡಾಕೂಟಗಳಿಗೆ ಆರ್ಥಿಕ ನೆರವು ನೀಡಿದರೆ ಮಾತ್ರ ಅವರು ಮುಂದೆ ಬರಲು ಸಾಧ್ಯ. ಕ್ರೀಡಾಕೂಟಗಳು ಜನರನ್ನ ಒಂದುಗೂಡಿಸಲು ಸಾಧ್ಯವೆಂದರು. ಜಿಲ್ಲೆಯ ಜನರ ಕ್ರೀಡಾ ಪ್ರೇಮ ಮೆಚ್ಚುವಂತದ್ದು. ಜಿಲ್ಲೆಯಲ್ಲಿ ಕ್ರೀಡಾಕೂಟಗಳಿಗೆ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ. ಜಿಲ್ಲೆಯ ಕ್ರೀಡಾಪಟುಗಳಿಗೆ ಅನುಕೂಲವಾಗುವಂತೆ ಹೋಬಳಿ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಕ್ರೀಡಾಂಗಣ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ನಾನು ಕಳೆದ 3.5 ವರ್ಷದಲ್ಲಿ ಯಾರ್ಯಾರು ಯುವಕರು ಯಾವುದೇ ಸಂಘ ಸಂಸ್ಥೆ ಇರ್ಬೋದು, ಯಾವುದೇ ಭೇದ ಭಾವ ಇಲ್ಲದೆ, ತಾರತಮ್ಯ ಇಲ್ಲದೆ ನಾನು ಸಹಾಯ ಆಡ್ಕೊಂಡು ಬಂದಿದ್ದೀನಿ. ಇದಕ್ಕೆ ಕಾರಣ ಇಷ್ಟೇ, ಯುವಕರು ಉತ್ಸಾಹ ಕಳ್ಕೋಬಾರ್ದು. ಇಂಥ ಪಂದ್ಯಾವಳಿಗಳನ್ನ ಮಾಡಬೇಕಂದ್ರೆ ಹಣದ ಅವಶ್ಯಕತೆ ಇದೆ, ಇದು ವಾಸ್ತವ. ಹಣ ಇಲ್ಲದೆ ಇದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನಾವು ಕೊಡಲಿಲ್ಲ ಅಂತ ಹೇಳಿದ್ರೆ, ನೆರವಿಗೆ ನಿಲ್ಲಿಲ್ಲ ಅಂದರೆ ಇಂಥ ಪಂದ್ಯಾವಳಿಗಳನ್ನ ಮಾಡೋಕ್ಕಾಗಲ್ಲ. ನೀವೆಲ್ಲ ಒಗ್ಗಟ್ಟಾಗಿ ಸೇರೋಕ್ಕೂ ಆಗೋದಿಲ್ಲ, ಇದು ಆಗೋದು ಸಾಧ್ಯನೇ ಇಲ್ಲ. ಅದರಿಂದ ಎಲ್ಲೆಲ್ಲೇ ಯಾರ್ಯಾರು ಬಂದು ನನ್ನ ಹತ್ರ ಮಾತಾಡಿದ್ದಾರೆ, ಯಾರ್ಯಾರು ನನ್ನ ಸಹಾಯವನ್ನು ಕೇಳಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಯಾವುದೇ ತಾರತಮ್ಯ ಇಲ್ಲದೆ ನಾನು ಸಹಕಾರವನ್ನು ಕೊಟ್ಟಿದ್ದೇನೆ. ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಜೊತೆಗೆ ಇರ್ತೀನಿ. ನಾನು ಯುವಕರಿಗೆ ಆದಷ್ಟು ಅವಕಾಶಗಳು ಸಿಗಬೇಕು. ಮತ್ತೆ ನಮ್ಮನ್ನು ಈ ಜಿಲ್ಲೆಯ ಹೆಸರನ್ನು ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಾವು ಪ್ರತಿನಿಧಿಸಬೇಕು, ಉಜ್ವಲಿಸಬೇಕು ಅಂತ ಹೇಳುವಂಥ ಒಂದು ಆಶಯ ಇಟ್ಕೊಂಡು ಇದನ್ನು ಮಾಡ್ತಾಯಿದ್ದೀನಿ. ಇನ್ನು ಕ್ರೀಡಾ ಮೈದಾನ ಮತ್ತು ಕ್ರೀಡಾಂಗಣಕ್ಕೂ ಕೂಡ ಬದ್ಧನಾಗಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಈಗಾಗಲೇ ನಾನು ಕೆಲವು ಆಶ್ವಾಸನೆಗಳನ್ನು ಹೊರಡಿಸಿದ್ದೀನಿ, ತಾವುಗಳು ನೋಡಿರ್ಬೋದು, ನೋಡಿಲ್ಲ ಅಂದರೆ ನಿಮ್ಗೆ ತಲುಪ್ತದೆ. ಕ್ರೀಡೆಗೆ ಒತ್ತು ಕೊಟ್ಟು ಹೋಬಳಿ ಮಟ್ಟದಲ್ಲಿ ನಾನು ಕ್ರೀಡಾ ಮೈದಾನವನ್ನು ಮಾಡಲಿಕ್ಕೆ ಸಂಪೂರ್ಣವಾದಂಥ ಪ್ರಾಮಾಣಿಕ ಪ್ರಯತ್ನ ಮಾಡೇ ಮಾಡ್ತೀನಿ. ಅದು ಅನುಷ್ಠಾನ ಕೂಡ ತರ್ತೀನಿ ಅಂತ ಹೇಳುವಂಥ ಮಾತನ್ನು ಕೂಡ ಇವತ್ತು ಹೇಳ್ತೀನಿ. ಕೊಡಗು ಜಿಲ್ಲೆಗೆ ಒಂದು ಉತ್ತಮವಾದಂಥ ಕ್ರೀಡಾಂಗಣ ಕೂಡ ಅವಶ್ಯಕತೆ ಇದೆ, ಅದ್ರ ಕಡೆ ಕೂಡ ಗಮನ ಹರಿಸಬೇಕು. ಎಲ್ಲವೂ ಸರ್ಕಾರದ ಮಟ್ಟದಲ್ಲಿ ಸಿಗೋದಿಲ್ಲ ನಮ್ಗೆ ಅನುದಾನ ಕೂಡ. ಹಲವಾರು ಕೆಲಸಗಳನ್ನ ಮಾಡಿಸುವಂಥ ಒಳ್ಳೆಯ ಒಂದು ಕಾರ್ಯಕ್ರಮಗಳ ನಾನು ಹಮ್ಮಿಕೊಳ್ಬೇಕು ಅಂತ ಹೇಳುವಂಥ ಉದ್ದೇಶ ಇದೆ. ಆದರೆ ಇದಕ್ಕೆಲ್ಲರೂ ಕೂಡ ತಾವುಗಳು ಯುವಕರೇ ಯಾರು ಸೇರಿದ್ದೀರಾ, ನೀವು ನನಗೆ ಸಹಕಾರವನ್ನು ಕೊಡಬೇಕು, ಕೈ ಜೋಡಿಸ್ಬೇಕು ಅಂತ ಕೇಳ್ತಾ, ಇದು ಜಾಸ್ತಿ ಈಗ ರಾಜಕೀಯದಲ್ಲಿದ್ದೀನಲ್ಲ, ಜಾಸ್ತಿ ರಾಜಕೀಯ ಮಾತಾಡ್ಬಾರ್ದು, ಇದು ವೇದಿಕೆ ಎಲ್ಲ ಅಂತೇಳಿ ತಡ್ಕೊಳ್ತಾ ಇದ್ದೀನಿ. ಬಟ್ ಬರ್ತದೆ ಭಾಷಣ ಬೈಕ್ ಸಿಕ್ಕಾಗ, ಆದರೂ ಜಾಸ್ತಿ ಇವತ್ತಿಲ್ಲಿ ರಾಜಕೀಯ ಮಾತಾಡೋಕೆ ಹೋಗೋದಿಲ್ಲ. ಕಾರ್ಯಕ್ರಮದಲ್ಲಿ ನಾಪಕ್ಲು ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಶಿವಚಾಳಿಯಂಡ ಅಂಬಿಕಾರ್ಯಪ್ಪ ಅನಿಸಿಕೆ ವ್ಯಕ್ತಪಡಿಸಿ ಶುಭ ಕೋರಿದರು. ದೊಡ್ಡ ಒಂದು ಸಮಾವೇಶ ಆಗಬೇಕು ಅಂತೇಳಿ, ಆದರೆ ಅವತ್ತು ನಡೀಲಿಲ್ಲ. ಇವತ್ತು ಯುವಕರೆಲ್ಲ ಸೇರಿ ನಾಪಕ್ಲಲ್ಲಿ ಈ ಥರ ಒಂದು ಒಳ್ಳೆ ಆಯೋಜಕರು ಮಾಡಿಕೊಟ್ಟಿದ್ದೀರಾ, ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ಕೊಂಡು, ಹಾಗೆ ಇವಾಗ ನಮ್ಮ ಹಿರಿಯರಾದಂಥ ಅಜ್ಜಿಗುಟ್ಟಿನ ಪೊನ್ನಣ್ಣವರು ಅವರು ಏನೋ ಕಾರ್ಯಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ತುಂಬ ಮಾತಾಡ್ತಾರಲ್ಲ, ಅವರಿಗೆ ಒಂದು ಉದ್ಘಾಟನೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಏನು ಮಾತಾಡೋಲ್ಲ. ನಿಮಗೆಲ್ಲರಿಗೂ ಶುಭಾಶಯ ಹೇಳ್ಕೊಂಡು, ಈ ಪಂದ್ಯಾವಳಿ 3 ದಿವಸ ಚೆನ್ನಾಗಿ ನಡೀಲಿ. ನಿಮ್ಮೆಲ್ಲರಿಗೆ ನಮ್ಮ ಕಾವೇರಿ ಇಗುತ್ತಪ್ಪ ಒಳ್ಳೆ ಆಶೀರ್ವಾದ ಕೊಡಲಿ. ಒಗ್ಗಟ್ಟಿಂದ ಎಲ್ಲರೂ ಹಿಂದೂ ಬಾಂಧವರಾಗಿ ಇರಿ ಅಂದ್ಕೊಂಡು ಹೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ವಿಶ್ವ ಹಿಂದೂ ಪರಿಷತ್ನ ಸಂಚಾಲಕ ನಾಟೋಳಂಡ ಸಚಿನ್ ವಹಿಸಿದ್ದು, ಈ ಸಂದರ್ಭ ಕಾಫಿ ಬೆಳೆಗಾರರಾದ ಬಿದ್ದಾಟಂಡ ದಿನೇಶ್, ವಿಶ್ವ ಹಿಂದೂ ಪರಿಷತ್ನ ಮುನಿಕೃಷ್ಣ, ಬ್ಲೂ ವಿಲ್ಲಾ ಹೋಮ್ ಸ್ಟೇ ಮಾಲೀಕ ರೋಷನ್, ಉದ್ಯಮಿಗಳಾದ ಬಲ್ಲಂಡ ಗಿರಿ, ಕಂಗಂಡ ಅರುಣ, ಎಂಪಿ ಸ್ಟೋರಿನ ಮಧುಮೋಹನ, ಕುಶಾಲನಗರದ ಆ್ಯಡ್ ಆ್ಯಂಡ್ ಕೂರ್ಗಿನ ಮಧು, ಗೋರಕ್ಷಕ್ ಪ್ರಮುಖ್ ದಿಲೀಪ್ ಪೂಜಾರಿ, ಬಜರಂಗ ದಳದ ಸಹ ಸಂಚಾಲಕ ಕುಮಾರ್, ಗುತ್ತಿಗೆದಾರ ವಿನಾಯಕ, ಕಕ್ಕಬ್ಬೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಲೆಯಂಡ ಸಂಪನಯ್ಯಪ್ಪ, ನಾಪಕ್ಲು ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿಎಂ ಪ್ರತೀಪ, ಬಾಚೇಟಿರ ಕುಶು ಕುಶಾಲಪ್ಪ, ಮಾಜಿ ಸದಸ್ಯೆ ಸುಶೀಲಮ್ಮ, ಪಾಡಿಯಂಬಂಡ ಜಾಲಿ ಸುಭಾಷ್, ಬಜರಂಗ ದಳದ ಸಂಚಾಲಕ ರಾಧಾಕೃಷ್ಣ ರೈ, ಸಂಘಟನೆಯ ಪದಾಧಿಕಾರಿಗಳು, ಸದಸ್ಯರು ಪಾಲ್ಗೊಂಡಿದ್ದರು. ಕ್ರಿಕೆಟ್ ಪಂದ್ಯಾವಳಿಗೆ ಕಾಫಿ ಬೆಳೆಗಾರರಾದ ಬಿದ್ದಾಟಂಡ ದಿನೇಶ್ ಚಾಲನೆ ನೀಡಿದರು. ಇಂದು ನಡೆದ ಪಂದ್ಯಾಟಗಳಲ್ಲಿ 16 ತಂಡಗಳು ಪಾಲ್ಗೊಂಡಿದ್ದು, ಅಂತಿಮವಾಗಿ ಪಾಲೂರು ಶ್ರೀ ಮಹಾಲಿಂಗೇಶ್ವರ ಮತ್ತು ವಿರಾಜಪೇಟೆ ಕ್ರಿಕೆಟರ್ಸ್ ತಂಡಗಳ ಸೆಣಸಾಟದಲ್ಲಿ ಪಾಲೂರು ಶ್ರೀ ಮಹಾಲಿಂಗೇಶ್ವರ ತಂಡ ಮೊದಲ ಹಂತದ ಸೆಮಿಫೈನಲ್ಗೆ ಭಾಜನವಾಯಿತು. ಎರಡನೇ ಹಂತದ ಸೆಮಿಫೈನಲ್ ಪಂದ್ಯಾಟಕ್ಕೆ ಶಿವಾಜಿ ಕ್ರಿಕೆಟರ್ಸ್ ಬೊಳ್ಳುಮಾಡು ಮತ್ತು ನಾಪೋಕ್ಲು ಬಜರಂಗ ತಂಡಗಳ ನಡುವೆ ಜರುಗಿದ ಪಂದ್ಯಾಟದಲ್ಲಿ ಶಿವಾಜಿ ಕ್ರಿಕೆಟರ್ಸ್ ಬೊಳ್ಳುಮಾಡು ತಂಡ ಎರಡನೇ ಹಂತಕ್ಕೆ ಆಯ್ಕೆಗೊಂಡಿದೆ. ನಾಳೆ ಜರುಗಲಿರುವ ಪಂದ್ಯಾಟದಲ್ಲಿ 16 ತಂಡಗಳು ಪಾಲ್ಗೊಳ್ಳಲಿವೆ.